इन गुलबर्गा वार्ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಮೇ 28ಕ್ಕೆ ಬಹು ನಿರೀಕ್ಷಿತ ಪಾಷಾ ಕಿರುಚಿತ್ರ ರಿಲೀಸ್. ನಗರದಲ್ಲಿ ನಿರ್ದೇಶಕ ಲಕ್ಷ್ಮೀಕಾಂತ್ ಜೋಶಿ ಸುದ್ದಿಗೋಷ್ಠಿ. ಅದ್ದೂರಿಯಾಗಿ ಜರುಗಿದ್ದ ಪಿಡಿಎ ಕಾಲೇಜಿನ ಗ್ರಾಜ್ಯುಯೇಷನ್ ಡೇ. ಇದೀಗ ವಾರ್ತೆಗಳ ವಿವರ. ಬಹು ನಿರೀಕ್ಷಿತ ಪಾಷಾ ಕಿರುಚಿತ್ರ ಮೇ 28ರಂದು ರಿಲೀಸ್ಗೆ ಸಿದ್ಧವಾಗಿದೆ ಎಂದು ಚಿತ್ರದ ನಿರ್ದೇಶಕ ಲಕ್ಷ್ಮೀಕಾಂತ್ ಜೋಶಿ ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬರುವ ಮೇ 28ರಂದು ಎ ಟು ಝೆಡ್ ಯೂಟ್ಯೂಬ್ ಚಾನೆಲ್ನಲ್ಲಿ ಪಾಷಾ ಕಿರುಚಿತ್ರ ಬಿಡುಗಡೆ ಮಾಡಲಾಗುತ್ತಿದ್ದು, ಗದಾಗ್ರಜ ಫಿಲ್ಮ್ಸ್ ಅಡಿಯಲ್ಲಿ ನಿರ್ಮಾಣಗೊಂಡಿದ್ದ ಪಾಷಾ ಕಿರುಚಿತ್ರ 8 ಪ್ರಶಸ್ತಿಗಳನ್ನು ಬಾಚಿಕೊಂಡಿದೆ. ಇದು ನನ್ನ ಚೊಚ್ಚಲ ಚಿತ್ರ ನಿರ್ದೇಶನವಾಗಿದೆ. ಇಡೀ ತಂಡ ಕಲಬುರಗಿ ಭಾಗದವರೇ ಆಗಿದ್ದು, ಜಿಲ್ಲೆಗೆ ಇರುವ ಹಿಂದುಳಿದ ಭಾಗ ಎನ್ನುವ ಹಣೆಪಟ್ಟಿಯನ್ನ ಕಿತ್ತೊಗೆಯಲು ಶ್ರಮಿಸಿದ್ದೆವು ಹಾಗೂ ಅದರಂತೆ ಜಯಿಸಿದ್ದೇವೆ ಎಂದರು. ಇದೇ ವೇಳೆ ಮಾತನಾಡಿದ ಅವರು, ಚಿತ್ರದ ಮುಖ್ಯ ಪಾತ್ರದಲ್ಲಿ ಕಿರುತೆರೆಯ ಹಿರಿಯ ನಟ ವಿಜಯ್ ಕುಲಕರ್ಣಿ ನಟಿಸಿದರೆ, ಕಲರ್ಸ್ ಕನ್ನಡ ವಾಹಿನಿಯ ಕಾಮಿಡಿ ಕಂಪನಿ ಖ್ಯಾತಿಯ ಸೋಮಶಂಕರ್ ಬಿರಾದರ್ ಅವರು ಮುಖ್ಯ ಪಾತ್ರವೊಂದರಲ್ಲಿ ತೆರೆ ಹಂಚಿಕೊಂಡಿದ್ದಾರೆ. ರಂಗಾಯಣ ಕಲಾವಿದರಾದ ಉಮೇಶ್ ಪಾಟೀಲ್, ಶ್ರೀನಿವಾಸ್ ದೋರನಹಳ್ಳಿ, ಕೌಶಿಕ್ ಕುಲಕರ್ಣಿ, ಪ್ರದೀಪ್ ಬೆಳಂಗಿ, ರಿಷಿಕೇಶ್ ಕುಲಕರ್ಣಿ, ನೀಲಾಂಬಿಕಾ, ಲಕ್ಷ್ಮೀ ಅಥಣಿ ತಾರಾಗಣದಲ್ಲಿದ್ದಾರೆ. ಕುಮಾರಿ ಸ್ಫೂರ್ತಿ ಅಥಣಿ, ಸ್ನೇಹ, ಕಾವ್ಯ, ವೈಷ್ಣವಿ ಬಾಲ ಕಲಾವಿದೆಯರಾಗಿ ಅಭಿನಯಿಸಿದ್ದಾರೆ ಎಂದು ಮಾಹಿತಿಯನ್ನು ನೀಡಿದ್ದಾರೆ. ನಾನು ನೀನಾಸಂ ಟ್ರೈನ್ಡ್ ಆರ್ಟಿಸ್ಟು. ಸಾಕಷ್ಟು ಸೀರಿಯಲ್ಗಳಲ್ಲಿ ಮತ್ತು ಸಿನಿಮಾಗಳಲ್ಲಿ ಆ್ಯಕ್ಟ್ ಮಾಡಿದ್ದೀನಿ. ನಾನು ಗುಲ್ಬರ್ಗಾನವನು. ಲಕ್ಷ್ಮೀಕಾಂತ್ ಜೋಶಿ ಒಂದು ದಿವಸ ನನ್ನ ಹತ್ರ ಬಂದು ಈ ಸ್ಕ್ರಿಪ್ಟ್ ತೋರಿಸಿದ್ರು. ನನಗೆ ತುಂಬ ಇಷ್ಟ ಆಯಿತು. ಜೋಗಿ ಅವರ ಕತೆ ಸ್ವಲ್ಪ ಸ್ಕ್ರಿಪ್ಟು ಚಾಲೆಂಜಿಂಗ್ ಆಗಿದೆ, ನಟನೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಇದೆ ಅಂತ ಅನ್ನಿಸ್ತು. ಪಾಪ ಹುಡ್ಕಾಡ್ಕೊಂಡು ಬಂದಿದ್ದಾರೆ. ಸರಿ ಸರ್ ಮಾಡಿಕೊಡ್ತೀನಿ ಅಂತ ಹೇಳಿದೆ. ಮಾಡ್ತಾ ನನಗೆ ಭಾಳ ಖುಷಿ ಆಯಿತು. ಆಮೇಲೆ ನನ್ನ ಜೊತೆ ಎಲ್ಲ ಆ್ಯಕ್ಟ್ ಮಾಡೋರೆಲ್ಲ ಎಲ್ಲಿಯವರಪ್ಪ ಅಂತ ಕೇಳಿದೆ. ಎಲ್ಲರೂ ಗುಲ್ಬರ್ಗನವರು. ನನಗೆ ಭಾಳ ಖುಷಿ ಆಯಿತು. ಯಾರು ಬೆಂಗಳೂರವರೆಲ್ಲ, ಈವನ್ ಕ್ಯಾಮ್ರಾಮನ್ ಆಯಿತು. ನನಗೆ ಅವರು ಕ್ಯಾಮ್ರಾ ವರ್ಕ್ ಬಗ್ಗೆ ತುಂಬ ಇಷ್ಟ ಆಯಿತು ನನಗೆ. ಅದ್ರ ಜೊತೆಗೆ ಅದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಒಂದು ಸ್ವಲ್ಪ ಇವರು ಸಿನಿಮಾಕ್ಕೆ ಒಂದು ಹಿನ್ನೆಲೆ ಇರಲಿ ಅಂತ ಅಂದ್ಬಿಟ್ಟು ಹೋಗಿ ಹಂಸಲೇಖ ಅವರ ಅಸಿಸ್ಟೆಂಟ್ ಹತ್ರ ಮಾಡಿಸಿದ್ದಾರೆ. ಒಂದು ಸ್ವಲ್ಪ ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ನಮ್ಮ ಹತ್ರ ನಾಲೆಜ್ ಜಾಸ್ತಿ ಆಗಬೇಕು ಇದ್ದಾರೆ, ನಾವು ಹುಡುಕಬೇಕಷ್ಟೇ. ಸೊ ಹೀಗಾಗಿ ನಮ್ಮ ಕಡೆ ಅವರು ಮಾಡಿದೊಂದು ನಮಗೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಸತ್ಯವಾಗ್ಲೂ ನಮ್ಮ ಕೆಲಸ ನಾವು ಮಾಡಿದ್ವಿ, ಚೆನ್ನಾಗಿ ಮಾಡಬೇಕು ಅಂತ ಇತ್ತು, ಮಾಡಿದ್ವಿ. ನಾವು ಮಾಡಿದ ಮೇಲೆ ಅದು ಎಲ್ಲೆಲ್ಲಿ ಹೋಗ್ತಾ ಇದೆ ಅಲ್ಲೆಲ್ಲ ಒಂದೊಂದು ಅವಾರ್ಡು, ಉತ್ತಮ ಕಥೆ, ಉತ್ತಮ ಕಿರುಚಿತ್ರ ಎಲ್ಲ ಡೀಟೇಲ್ಸ್ ಇದರೆಲ್ಲ ಕೊಟ್ಟಿದ್ದೀವಿ. ಹೋದಲ್ಲೆಲ್ಲ ಅಪ್ರಿಷಿಯೇಷನ್ ಬರೋಕ್ಕೆ ಶುರು ಆಯಿತು ನಮಗೆ. ಈವನ್ ನಾವು ಸಣ್ಣ ಟ್ರೈಲರ್ ಕಳಿಸಿದ್ರೂ ನಾಳೆಯಿಂದ ನಮ್ಮ ಇದು ಹೋಗ್ತದೆ, ಸ್ಕ್ರಾಲಲ್ಲಿ ಹೋಗ್ತಾ ಇದೆ ಸ್ಟೇಟಸಲ್ಲಿ ಮತ್ತು ವಿಡಿಯೋದರಲ್ಲಿ. ಇಂಡಸ್ಟ್ರಿ ದೊಡ್ಡ ದೊಡ್ಡ ಆರ್ಟಿಸ್ಟ್ಗಳು, ಮಂಜುನಾಥ್ ಹೆಗಡೆ ಅಂತವರು, ಪುಷ್ಪ ಅನಿಲ್ ಅಂತವರು, ಲಕ್ಷ್ಮೀ ಕಬ್ಬೇರಳ್ಳಿ ಅಂತವರು, ವರುಣ್ ಕಟ್ಟಿಮನಿ, ಇವರೆಲ್ಲ ಫುಲ್ಲು ಸಪೋರ್ಟ್ ಮಾಡಿದ್ರು. ನೋಡಿದ್ರೆಲ್ಲ ತುಂಬ ಚೆನ್ನಾಗಿದೆ, ಕ್ಯಾಮ್ರಾ ವರ್ಕ್ ಚೆನ್ನಾಗಿದೆ, ಆ್ಯಕ್ಟಿಂಗ್ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಫಸ್ಟ್ ಟೈಮ್ ಗುಲ್ಬರ್ಗಾನಲ್ಲಿ ಇಂಥ ಒಂದು ಪ್ರಯತ್ನ ಇಷ್ಟು ಸಣ್ಣ ವಯಸ್ಸಿನಲ್ಲಿ ನಮ್ಮ ಲಕ್ಷ್ಮೀಕಾಂತ್ ಪಾಟೀಲ್ ಬಂದು ಮಾಡಿದ್ದಾರೆ. ನನಗೆ ಅವ್ರು ಆರಿಸ್ಕೊಂಡಿರೋ ಸ್ಕ್ರಿಪ್ಟ್ಗೂ ಖುಷಿ ಆಯಿತು. ಮತ್ತು ಅವರ ಕಥೆನ, ಅದಕ್ಕೆ ಸಂಭಾಷಣೆ ಬರೆದಿರೋ ರೀತಿನ, ಅದನ್ನು ಶೂಟ್ ಮಾಡಿರೋ ರೀತಿನ ಎಲ್ಲ ನೋಡಿ ನನಗೆ ತುಂಬ ಖುಷಿ ಆಯಿತು. ನನಗೆ ಖುಷಿಯಾಗಿರೋದು ಬೇರೆ, ನಾನೊಬ್ಬ ನಟನಾಗಿ ನನ್ನ ಕೆಲಸ ನಾನು ಮಾಡಿದ್ದೀನಿ. ಈಗ ಅದನ್ನೆಲ್ಲ
ಹೇಳಬೇಕಾದವರು ನೀವು. ನನ್ನ ಖುಷಿಯಾಗಿ ಹೆತ್ತವರಿಗೆ ಹೆಗ್ಗಣ ಮುದ್ದು ಅಂತ ಹೇಳ್ತಾರೆ, ಇವು ಹೇಳ್ಕೊಂತ ಬಿಡಪ್ಪ ನಿಮ್ಗೆ ಅನಿಸ್ಬೋದು. ಬಟ್ ದಯವಿಟ್ಟು ನಾವು ಒಂದೇ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ನೀವು ಈ ಸಿನಿಮಾನ ಎಲ್ಲರೂ ನೋಡಿ ನಮ್ಮ ಭಾಗದ ಜನರಿಗೆ ಏನೇ ಬಂದರೂ ಎಷ್ಟು ಟ್ಯಾಲೆಂಟ್ ಇದ್ರೆ ಅವ್ರು ಬೆಂಗಳೂರಿಗೆ ಹೋಗ್ಬೇಕು, ಅಲ್ಲೇ ಅಲ್ಲಾಡಬೇಕು, ಅಲ್ಲೇ ಇದು ಮಾಡಬೇಕು. ಎಷ್ಟೋ ಜನ ಬೆಂಗಳೂರು ಸೆಟ್ಲ್ ಆಗಿದ್ದಾರೆ ಪಾಪ, ಅದೇನು ಆ ಕಡೆನಿಲ್ಲ ಈ ಕಡೆನಿಲ್ಲ, ಅದೋಬಿಕ ಕೊತ್ತ ಘರ್ಕಾನ ಘಾಟ್ಕ ಅಂತ ಹೇಳ್ತಾರಲ್ಲ ಆ ಕತೆ ಆಗಿದೆ. ನಮಗೆ ಏನೇನೋ ಅನಿವಾರ್ಯತೆಗಳಿದೆ, ನನಗೆ ಅಮ್ಮಂಗೆ ಬಿಟ್ಟು ಹೋಗೋಕ್ಕಾಗಲ್ಲ, ಅವಕಾಶಗಳಿದ್ರು ಹಿಂಗೆಲ್ಲ ಇಷ್ಟೆಲ್ಲ ಇದ್ರ ಮಧ್ಯೆ ಲೋಕಲಲ್ಲೇ ಒಂದು ಟೀಮ್ ರೆಡಿ ಆಗ್ತಾ ಇದೆ. ಇದನ್ನ ಬಿಟ್ಟು ಇನ್ನೂ ರಾಘು ಅವರು ಇನ್ನೂ ಈಗ ಜಸ್ಟ್ ನಂಗೆ ಟ್ರೇಲರ್ ತೋರಿಸಿದ್ರು, ಒಳ್ಳೆ ಕ್ಯಾಮ್ರಾಮನ್ನು, ಒಳ್ಳೆ ಎಡಿಟರ್ಸ್ ಇದ್ದಾರೆ ನಮ್ಮಲ್ಲಿ. ಸೊ ಇವರಿಗೆಲ್ಲ ಒಂದು ಹೆಚ್ಚಿನ ಪ್ರೋತ್ಸಾಹ ಸಿಗಲಿ ಅಂತಂದು ನಾವೊಂದು ಪ್ರೆಸ್ ಮಾಡ್ತಾ ಇದ್ದೀವಿ. ದಯವಿಟ್ಟು ಇದನ್ನು ಆದಷ್ಟು ಪ್ರಚಾರ ಮಾಡಿರಿ, ನಮಗೊಂದು ಸಪೋರ್ಟ್ ಮಾಡಿ. ಪತ್ರಿಕಾಗೋಷ್ಠಿಯಲ್ಲಿ ನಿರ್ದೇಶಕ ನಟ ವಿಜಯ್ ಕುಲಕರ್ಣಿ, ಕೌಶಿಕ್ ಕುಲಕರ್ಣಿ, ರಾಹುಲ್ ಕಟ್ಟಿ, ಅಂಬರೀಶ್ ಮರಾಠ್, ನೀಲಾಂಬಿಕಾ, ಪ್ರದೀಪ್ ಬೆಳಂಗಿ ಹಾಗೂ ಛಾಯಾಗ್ರಾಹಕ ರಾಘು ಮರೆನೂರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ನಗರದ ಸುಪ್ರಸಿದ್ಧ ಪೂಜ್ಯ ದೊಡ್ಡಪ್ಪ ಅಪ್ಪ ಇಂಜಿನಿಯರಿಂಗ್ ಕಾಲೇಜು ಗ್ರಾಜ್ಯುಯೇಷನ್ ಡೇ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಸಮಾರಂಭದಲ್ಲಿ ಪದವಿ ಮುಗಿಸಿದ ಹಲವು ವಿದ್ಯಾರ್ಥಿಗಳಿಗೆ ಗಣ್ಯರು ಪ್ರಮಾಣ ಪತ್ರ ವಿತರಿಸಿ ಶುಭ ಕೋರಿದ್ರು. ನಗರದ ಪ್ರಸಿದ್ಧ ಪಿಡಿಎ ಇಂಜಿನಿಯರಿಂಗ್ ಕಾಲೇಜಿನ 12ನೇ ವಾರ್ಷಿಕೋತ್ಸವ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ಸಮಾರಂಭದಲ್ಲಿ ಭಾಗಿಯಾದ ಐಐಇಎಸ್ ಟಿ ಚೇರ್ಪರ್ಸನ್ ಡಾಕ್ಟರ್ ತೇಜಸ್ವಿನಿ ಅನಂತಕುಮಾರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು. To over 1,70,000 children daily, ensuring that no child goes hungry while pursuing their education. This initiative, alongside our efforts in environmental sustainability and health care, underscores our belief that education, nourishment and well-being are the cornerstones of thriving society. I must acknowledge here the unwavering support of my husband, Shri Anant Kumar, who was a member of parliament from Bangalore, husband, whose vision for societal betterment through action was exemplary. His 4 favorite sayings which I wanted to quote here. One is the Sarve Janaha Sukhino Bhavantu. Unlike it is not for the happiness of the majority, but it is always India believed in Sarve Janaha Sukhino Bhavantu. It is for the happiness of the all. Second one, Vasudhaiva Kutumbakam, which is about the global village which we have been talking about. The whole earth, as looking at the whole earth as one family. When we call something as one family, there is no caste difference within the family. There is no economic ups and downs within the family. And the way the country is been looking at the whole world is, it is one family. Not only we all human beings, but we consider trees, animals, birds as one of the members of this great family. We call it as Vasudhaiva Kutumbakam. Third one, think global, act local. We've been now, thanks to social media, we know what's happening in it. ಸಮಾರಂಭದ ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ್ದ ಎಚ್ಕೆಇ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಶಶಿಲ್ ಜಿ ನಮೋಶಿ ಅವರು ಪಿಡಿಎ ಇಂಜಿನಿಯರಿಂಗ್ ಕಾಲೇಜು ಶಿಕ್ಷಣ ವ್ಯವಸ್ಥೆಯನ್ನ ಕೊಂಡಾಡಿದ್ರು. I welcome you all to this 12th graduation day ceremony. The day is remarkable as our graduates who have completed their courses will now step up to meet the real-time industrial and societal changes. The outcome-based practice in the curriculum enabled our students to gain confidence, meet technical excellence and resolve real-time industry issues. The Institute also observes the technoculture temperament that made our students to inherit good moral, ethical and technical skills. The innovation and startup cells in the Institute enhance the technical skills of the faculty and the students.
this cell, the institution has designed MOUs with many premier institutions and industries. In order to promote India's startup ecosystem, the Institute Research Development Plan has made strategies to enable the faculty and students to perform research and innovations. The R&D cell in the institution has taken all the measures to implement the research and innovation ecosystem in campus by adopting all thrust areas that are defined by the AICTE and UGC. The surplus reserve fund for R&D cell enables the faculty and students to carry innovation and establish startup in the campus. More than 50% of the programs in the institutions are accredited by the National Board of Accreditation, New Delhi. The institution has been confirmed autonomy by UGC, New Delhi and BTU Belagavi in 2007 and has successfully entered into the third cycle. I am glad to inform you that UGC has granted an extension of autonomy for 10 years, that is up to 2028-29. Our Center of Excellency ಬಳಿಕ ಕಾರ್ಯಕ್ರಮದಲ್ಲಿ ಗಣ್ಯರು ಇಂಜಿನಿಯರಿಂಗ್ ಪದವಿ ಮುಗಿಸಿದ ಹಲವು ವಿದ್ಯಾರ್ಥಿಗಳಿಗೆ ಪ್ರಶಸ್ತಿ ಪತ್ರ ಹಾಗೂ ಮೆಡಲ್ ನೀಡಿ ಪ್ರೋತ್ಸಾಹಿಸಿದರು. ತದನಂತರ ವಿದ್ಯಾರ್ಥಿಗಳು ಮಾಧ್ಯಮದವರೊಂದಿಗೆ ತಮ್ಮ ಅನುಭವವನ್ನು ಹಂಚಿಕೊಂಡರು. ಎಲ್ಲರಿಗೂ ನಮಸ್ಕಾರ. ನಾನು ಶಿವಾನಿ ಎಸ್ ಔರಾದ್ ಅಂತ. ನಾನು ಇಲ್ಲಿ PDA ಇಂಜಿನಿಯರಿಂಗ್ ಕಾಲೇಜಲ್ಲಿ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಡಿಪಾರ್ಟ್ಮೆಂಟ್ನಲ್ಲಿ 2023 ಪಾಸ್ಔಟ್. ಇವಾಗ ನನಗೆ ಭಾಳ ಹೆಮ್ಮೆ ಅನ್ನಿಸುತ್ತೆ ಹೇಳೋಕ್ಕೆ. ನಾನು ಇವಾಗ 7 ಮೆಡಲ್ ಗೋಲ್ಡ್ ಮೆಡಲಿಸ್ಟ್ ಟಾಪರ್ ಫಾರ್ ದಿ 12th ಗ್ರ್ಯಾಜುಯೇಷನ್ ಡೇ 2023. ತುಂಬ ಖುಷಿ ಆಗ್ತಿದೆ. ಎಲ್ಲ ನನ್ನ ಗುರು ಹಿರಿಯರ ಆಶೀರ್ವಾದದಿಂದ ನಾನು ಈ ಸ್ಥಾನದಲ್ಲಿ ಇದ್ದೇನೆ. ತುಂಬ ಹೆಮ್ಮೆ. ಮತ್ತು ನಾನು ಇವಾಗ ನನ್ನ ಜೂನಿಯರ್ಸ್ ಆಗಲಿ ಯಾರೇ ಆಗಲಿ ಏನು ಮಾರ್ಗದರ್ಶನ ಕೊಡಬೇಕಂದ್ರೆ, ನೀವು ಮನಸ್ಸಲ್ಲಿ ಇದ್ದಿದ್ದು ಮೊದಲು ಮಾಡಿ, ಫುಲ್ ಡೆಡಿಕೇಶನಿಂದ ಮಾಡಿ. ನೀವು ಮನಸ್ಸಲ್ಲಿ ಅಂದ್ಕೊಂಡಿದ್ದು ಆಗೇ ಆಗುತ್ತೆ. ಸೊ ಡೋಂಟ್ ಲೂಸ್ ಹೋಪ್ಸ್. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರೇಣುಕಾ ಚಿಕ್ಮಠ್. ನನ್ನ ತಂದೆ ಶರಣಯ್ಯ ಜಿ ಚಿಕ್ಮಠ್, ನನ್ನ ತಾಯಿ ವಿಜಯಲಕ್ಷ್ಮಿ ಎಸ್ ಚಿಕ್ಮಠ್. ನಾನು PDA ಕಾಲೇಜ್ನಲ್ಲಿ ನನ್ನ ವಿದ್ಯಾಭ್ಯಾಸ ಮುಗಿಸಿದ್ದೇನೆ. Firstly, I would like to thank to my college for this accreditation, whatever I have received from today, and I will be grateful to it forever. And I profusely thank to my lecturers who imparted us a grateful knowledge, ethos, integrity in our life. And I would like to promise the college that I'll give something back to my college soon. And I thank all the non-staff teachers and my siblings and all. Thank you. ಕಾರ್ಯಕ್ರಮದಲ್ಲಿ ರವಿ ಜೋಶಿ, ರಾಜಾ ಭೀಮಳ್ಳಿ, ಉದಯ್ ಕುಮಾರ್ ಚಿಂಚೋಳಿಕರ್, ಡಾಕ್ಟರ್ ಕೈಲಾಸ್ ಪಾಟೀಲ್ ಸೇರಿದಂತೆ ಸಂಸ್ಥೆಯ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ವಿರಾಮ. ಕಾಂಗ್ರೆಸ್ ಪಕ್ಷದಿಂದ ಕ್ರೈಸ್ತ ಸಮುದಾಯಕ್ಕೆ ಅನ್ಯಾಯ, ನಗರದಲ್ಲಿ ಲೂಯಿಸ್ ಕೋರೆ ಆರೋಪ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು,
ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿರಾಮದ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಕ್ರೈಸ್ತ ಸಮುದಾಯವನ್ನ ಕಡೆಗಣಿಸುತ್ತಿದೆ ಎಂದು ಯುನೈಟೆಡ್ ಕ್ರಿಶ್ಚಿಯನ್ ಆರ್ಗನೈಸೇಷನ್ ರಾಜ್ಯಾಧ್ಯಕ್ಷರಾದ ಲೂಯಿಸ್ ಕೋರೆ ಆರೋಪಿಸಿದ್ದಾರೆ. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕಲ್ಯಾಣ ಕರ್ನಾಟಕದ 7 ಜಿಲ್ಲೆಗಳಾದ ಕಲಬುರಗಿ, ಯಾದಗಿರಿ, ಬೀದರ್, ರಾಯಚೂರು, ಕೊಪ್ಪಳ, ಬಳ್ಳಾರಿ, ವಿಜಯನಗರ ಜಿಲ್ಲೆಗಳಲ್ಲಿ ಕ್ರೈಸ್ತ ಸಮಾಜದವರ ಸಂಖ್ಯೆ ಕನಿಷ್ಠ 6-7 ಲಕ್ಷ ಇದೆ. ದೇಶ ಸ್ವಾತಂತ್ರ್ಯದ ನಂತರ ಎಲ್ಲ ಕ್ರೈಸ್ತ ಸಮಾಜದವರು ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸುತ್ತಾ ಬಂದಿದ್ದಾರೆ. ಲೋಕಸಭಾ ಚುನಾವಣೆ, ವಿಧಾನಸಭಾ ಚುನಾವಣೆ ಅಥವಾ ಸ್ಥಳೀಯ ಚುನಾವಣೆಯನ್ನ ಕ್ರೈಸ್ತರು ಸಂಪೂರ್ಣವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ಎಲ್ಲ ರೀತಿಯಿಂದ ಸಹಕಾರ ನೀಡುತ್ತಾ ಬಂದಿದ್ದಾರೆ. ಆದಾಗ್ಯೂ ಕಾಂಗ್ರೆಸ್ ಪಕ್ಷವು ಕ್ರೈಸ್ತ ಸಮುದಾಯದ ಮತಗಳನ್ನು ಪಡೆದು ಕ್ರೈಸ್ತ ಸಮುದಾಯವನ್ನ ಯಥಾವತ್ತಾಗಿ ಅಲಕ್ಷಿಸುತ್ತಾ ಬಂದಿದೆ. ಪಕ್ಷದಲ್ಲಿ, ಸರ್ಕಾರದಲ್ಲಾಗಲಿ ಸ್ಥಾನಮಾನಗಳನ್ನು ಕಲ್ಪಿಸಿಕೊಡುವುದರಲ್ಲಿ ಕ್ರೈಸ್ತ ಸಮುದಾಯಕ್ಕೆ ಮಾಡಿರುವ ಘೋರ ಅನ್ಯಾಯ ಎಂದು ಕಿಡಿಕಾರಿದ್ದಾರೆ. ಉದ್ದೇಶ ಏನಂತಂದರೆ, ಬರುವ ಜನವರಿ 3 ತಾರೀಕಿಗೆ ಒಂದು ವಿಧಾನ ಪರಿಷತ್ನಲ್ಲಿ ಚುನಾವಣೆ ಇದೆ. 7 ಸ್ಥಾನಕ್ಕೆ ಜೂನ್ 3. ಆ ಚುನಾವಣೆಯಲ್ಲಿ ಈಗಾಗಲೇ ಕಾಂಗ್ರೆಸ್ ಪಕ್ಷದಲ್ಲಿ 7 ಸ್ಥಾನದಲ್ಲಿ ಒಂದು ಕ್ರೈಸ್ತರಿಗೆ ಕೊಡಬೇಕಂತೇಳಿ ಆಲೋಚನೆ ಮಾಡಿದ್ದಾರೆ, ಡಿಸೈಡ್ ಮಾಡಿದ್ದಾರೆ ಅಂತ ನಾವು ತಿಳಿದುಕೊಂಡಿದ್ದೆ. ಅದಕ್ಕಾಗಿ ನಾವು ಕ್ರೈಸ್ತರು ಅದಕ್ಕೆ ಸ್ವಾಗತಿಸ್ತೇವೆ. ಮತ್ತು ವಿಶೇಷವಾಗಿ ಇವತ್ತಿನ ಗೋಷ್ಠಿಯ ಉದ್ದೇಶ ಏನಂತಂದರೆ, ಒಂದು ಕ್ರೈಸ್ತರಿಗೆ ಒಂದು ಚುನಾವಣೆಯಲ್ಲಿ ಒಂದು ಸ್ಥಾನ ಕೊಡಬೇಕಂತೇಳಿ ಪಕ್ಷ ಅನ್ನೋದು ಆದೇಶ ಮಾಡಿದೆ. ನಮ್ಮ ಡಿಮ್ಯಾಂಡ್ ಏನಂತಂದರೆ, ಯಾವಾಗಲೂ ನೋಡ್ರಿ, ಎಷ್ಟೋ ನಮಗೆ 46 ವರ್ಷ ಹಿಂದೆ ಕಾಂಗ್ರೆಸ್ ಪಕ್ಷ SR ಮನೋಹರ್ ಅಂತ ಒಬ್ಬರಿಗೆ, ಅವರು ದಿವಂಗತರು ಇವತ್ತಿಲ್ಲ, ಅವರಿಗೆ MLC ಅಂತೇಳಿ ನಾಮಿನೇಷನ್ ಮಾಡಿದರು ಏನು 1978ನಲ್ಲಿ. ಆದರೆ ಇಲ್ಲಿವರೆಗೂ ಈ ಭಾಗದ ನಮ್ಮ ಕಲ್ಯಾಣ ಕರ್ನಾಟಕ ಈ ಭಾಗದ ಯಾವೊಬ್ಬ ಕ್ರೈಸ್ತರಿಗೂ ರಾಜ್ಯ ಮಟ್ಟದಲ್ಲಿ ಪಕ್ಷದಲ್ಲಾಗಲಿ ಅಥವಾ ಸರ್ಕಾರದಲ್ಲಾಗಲಿ ಇನ್ನುವರೆಗೂ ನಮಗೆ ಕ್ರೈಸ್ತರಿಗೆ, ಈ ಭಾಗದ ಕ್ರೈಸ್ತರಿಗೆ ಪ್ರಾಧಾನ್ಯತೆ ಕೊಟ್ಟಿಲ್ಲ. ಆದ ಕಾರಣ ನಾವು ಈ ಸಲ ನಮ್ಮ ಹಿರಿಯ ನಾಯಕರಾದ ಸುಮಾರು 47 ವರ್ಷದಿಂದ ಸಾಮಾಜಿಕ ಕ್ಷೇತ್ರದಲ್ಲಿ, ರಾಜಕೀಯ ಕ್ಷೇತ್ರದಲ್ಲಿ ಸೇವೆ ಮಾಡ್ತಿರುವ ನಮ್ಮ ಹಿರಿಯ ನಾಯಕರಾದ ಸನ್ಮಾನ್ಯ ಡೇವಿಡ್ ಸಿಮನ್ ಅವರಿಗೆ ಈ ಸಲ ಅವರು ಪಕ್ಷ ಆಯ್ಕೆ ಮಾಡಿ ವಿಧಾನ ಪರಿಷತ್ಗೆ ಆಯ್ಕೆ ಮಾಡಬೇಕಂತೇಳಿ ನಾವು ಡಿಮ್ಯಾಂಡ್ ಮಾಡ್ತಾಯಿದ್ದೇವೆ. ಯಾಕಂದರೆ ಅನೇಕ ವರ್ಷಗಳಿಂದ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಕ್ರಿಶ್ಚಿಯನ್ ಅಂದ ತಕ್ಷಣ ಎಲ್ಲ ಪಕ್ಷದ, ಕಾಂಗ್ರೆಸ್ ಆಯಿತು ಬೇರೆ ಯಾವುದೇ ಪಕ್ಷ ಇರಲಿ, ಕ್ರಿಶ್ಚಿಯನ್ ಅಂದ ತಕ್ಷಣ ಆ ಕಡೆ ಕರಾವಳಿ, ಮಂಗಳೂರು ಸೈಡೆ ಆ ಕಡೆನೇ ಕ್ರಿಶ್ಚಿಯನ್ರಿಗೆ ಅವರು ನೋಡ್ತಾರೆ, ಅಲ್ಲಿನವರಿಗೆ ಮಾಡಬೇಕಂತೇಳಿ ಅಲ್ಲಿನವರಿಗೆ ಚಾನ್ಸ್ ಸಿಗ್ತಾಯಿದೆ. ಆದರೆ ಉತ್ತರ ಕರ್ನಾಟಕ ಹಾಗೂ ನಮ್ಮ ಕಲ್ಯಾಣ ಕರ್ನಾಟಕದ ಕಡೆನೂ ಕ್ರೈಸ್ತರಿದ್ದಾರೆ. ಸುಮಾರು ಇಂಡಿಪೆಂಡೆಂಟ್ ಆದಮೇಲೆ ಇಲ್ಲಿನ ತನಕ ಕ್ರೈಸ್ತರು ಈ ಭಾಗದಲ್ಲಿ ಎಲ್ಲೇ ಆಗಲಿ 100% ಯಾವುದೇ ಚುನಾವಣೆ ಇರಲಿ, ಲೋಕಲ್ ಬಾಡಿ ಇರಲಿ, MLA ಇರಲಿ, ಹೋದ MP ಎಲೆಕ್ಷನ್ ಆಯಿತು, ಎಲ್ಲ ಎಲೆಕ್ಷನ್ನಲ್ಲಿ ಕ್ರೈಸ್ತರು 100% ಏನಿದೆ ಕಾಂಗ್ರೆಸ್ ಪಕ್ಷಕ್ಕೆ ಬೆಂಬಲಿಸ್ತಾ ಬರ್ತಾ ಇದ್ದಾರೆ. ಆದ ಕಾರಣ ಈ ಸಲ ಕಲ್ಯಾಣ ಕರ್ನಾಟಕಕ್ಕೆ ಇಲ್ಲಿನ ಕ್ರೈಸ್ತರಿಗೆ ಆದ್ಯತೆ ಕೊಡಬೇಕಂತೇಳಿ ನಾವು ಕಾಂಗ್ರೆಸ್ ಪಕ್ಷಕ್ಕೆ ಕ್ರೈಸ್ತರ ವತಿಯಿಂದ ಒಂದು ಆಗ್ರಹ ಮಾಡ್ತೇವೆ. ಸುದ್ದಿಗೋಷ್ಠಿಯಲ್ಲಿ ಸಿಮೆಯೋನ್ ತುಮಕೂರ್ಕರ್, ಯಲ್ಲೇಶ್ ಬುಳ್ಳ,
ಫಾಸ್ಟರ್ ಕಲ್ಲಪ್ಪ ಮರ್ಕಲ್, ಫಾಸ್ಟರ್ ಬಸವರಾಜ್, ಪದ್ಮಾ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಮೇ 28ಕ್ಕೆ ಬಹು ನಿರೀಕ್ಷಿತ ಪಾಷಾ ಕಿರುಚಿತ್ರ ರಿಲೀಸ್. ನಗರದಲ್ಲಿ ನಿರ್ದೇಶಕ ಲಕ್ಷ್ಮೀಕಾಂತ್ ಜೋಶಿ ಸುದ್ದಿಗೋಷ್ಠಿ. ಅದ್ಧೂರಿಯಾಗಿ ಜರುಗಿದ್ದ ಪಿಡಿಎ ಕಾಲೇಜಿನ ಗ್ರಾಜ್ಯುಯೇಷನ್ ಡೇ. ಇದೇ ಹೊತ್ತಿನ ಇನ್ ಗುಲ್ಬರ್ಗ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.